ಯಡೂರಿನಲ್ಲಿ ಕಾರ್ಮಿಕನೊಬ್ಬನನ್ನು ಬಲಿ ಪಡೆದಿದ್ದ ಅಂದಾಜು 35 ವರ್ಷದ ಗಂಡಾನೆಯನ್ನು 2 ದಿನಗಳ ಸತತ ಕಾರ್ಯಾಚರಣೆ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಗುರುವಾರ 1 ದಿನದ ವಿಶ್ರಾಂತಿ ಬಳಿಕ ಉಳಿದ 2 ಆನೆಗಳ ಸೆರೆಗೆ ಕಾರ್ಯಾಚರಣೆ ಮತ್ತೆ ಆರಂಭವಾಗಲಿದೆ. ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬುಧವಾರ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಯಿತು. ಕಾಡಿನೊಳಗೆ ಅಡಗಿದ್ದ ಪುಂಡಾನೆಯನ್ನು ಪತ್ತೆ ಹಚ್ಚಿ ದುಬಾರೆ ಸಾಕಾಣೆ ಶಿಬಿರದ 6 ಕುಮ್ಕಿ ಆನೆಗಳ ನೆರವಿನಿಂದ ಸುತ್ತುವರೆದು ಸೆರೆ ಹಿಡಿಯಲಾಯಿತು. ಸುಮಾರು 120 ಮಂದಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಸೆರೆ ಸಿಕ್ಕ ಪುಂಡಾನೆಯನ್ನು ದುಬಾರೆ ಸಾಕಾಣೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಈ ಭಾಗದಲ್ಲಿ ಉಪಟಳ ನೀಡುತ್ತಿರುವ ಒಟ್ಟು 3 ಕಾಡಾನೆಗಳನ್ನು ಸೆರೆ ಹಿಡಿಯಲು ಸರ್ಕಾರದಿಂದ ಆದೇಶ ನೀಡಲಾಗಿದೆ. ಈವರೆಗೆ 1 ಆನೆ ಸೆರೆ ಸಿಕ್ಕಿದ್ದು, 1 ದಿನದ ವಿಶ್ರಾಂತಿಯ ಬಳಿಕ ಉಳಿದ 2 ಪುಂಡಾನೆಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ವಿರಾಜಪೇಟೆ ಡಿಎಫ್ಒ ವಿನಿತಾ ಚೌಹಾಣ್ ತಿಳಿಸಿದ್ದಾರೆ. ನಿನ್ನೆ 18ನೇ ತಾರೀಕಿಗೆ ನಾವು ಇಲ್ಲಿ ಒಂದು ಆನೆನ ಹಿಡಿದುಬಿಟ್ಟು ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಾಚರಣೆ ಮಾಡಿದ್ದೀವಿ. ಬಟ್ ಅದರಲ್ಲಿ ಒಂದು ಟಸ್ಕರ್ ನಮಗೆ ಸಿಕ್ಕಿದೆ. ಅದು ಇವತ್ತು ನಾವು ಸ್ಥಳಾಂತರ ಮಾಡ್ತೀವಿ. ದುಬಾರೆಯಲ್ಲಿ ನಾವು ಮಾಡ್ತೀವಿ ಕ್ಯಾಂಪಲ್ಲಿ. ಸೊ ಅದನ್ನು ಟ್ರೈನ್ ಮಾಡಿ ನಾವು ಅಲ್ಲೇ ಇರಿಸ್ತೀವಿ. ಇವತ್ತು ನಮ್ಮಲ್ಲಿ ಸುಮಾರು 120 ಜನ ಇದ್ದರು, ಭಾಗವಹಿಸಿದರು. ಮತ್ತು ಎಲ್ಲರೂ ಒಳ್ಳೆಯ ತಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ. ಮತ್ತು ಎಲ್ಲ ಅಧಿಕಾರಿಗಳು, ನಮ್ಮ CF ಮೇಡಮು, ಮಡಿಕೇರಿ DCF ಅವರು ನಮ್ಮ ಜೊತೆ, ಸಾರ್ವಜನಿಕರು ಹೌದು, ಅವರು ಕೂಡ ತುಂಬ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಈ ಕಾರ್ಯಾಚರಣೆ. ಏಜು ಒಂದು 33 ಇಯರ್ಸ್ ಅಂತ ಹೇಳಲಾಗಿದೆ. ನಮ್ಮಲ್ಲಿ 2 ಡಾಕ್ಟರ್ಸ್ ಇದ್ದರು, ವೆಟರ್ನರಿ. ಸೊ ಒಬ್ಬರ ಹೆಸರು ಮುಜೀಬ್ ಮತ್ತು ಇನ್ನೊಬ್ಬರ ಹೆಸರು ಆದರ್ಶ್ ಅಂತ. ಸೊ ಅವರು ಕೂಡ ತುಂಬ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಕಾರ್ಯಾಚರಣೆ. SOP ಪ್ರಕಾರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಒಂದು ಟಸ್ಕರ್ನ ಏನು ಹಿಡಿದಿದ್ದೀವಿ ಅದನ್ನು ನಾವು ಸ್ಥಳಾಂತರ ಮಾಡಿ ಅದನ್ನು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಒಳಗೆ ನಾವು ಅದನ್ನು ಕಳಿಸ್ತೀವಿ. ನಂತರ ನಾವು ನಾಳೆ ಒಂದಿನ ಹಾಲ್ಟ್ ಮಾಡಿಬಿಟ್ಟು ನಾಡಿದ್ದು ನಾವು ಮತ್ತೆ ಪುನಃ ಎಲಿಫೆಂಟ್ ಟಸ್ಕರ್ನ ಹಿಡಿಯೋಕ್ಕೆ ಕಾರ್ಯಾಚರಣೆ ಮಾಡ್ತೀವಿ. ವಿರಾಜಪೇಟೆ ಡಿಎಫ್ಒ ವಿನಿತಾ ಚೌಹಾಣ್, ACF ತಾಸೀನ್ ಬಾನು, ಮಡಿಕೇರಿ DFO ಅಭಿಷೇಕ್ ಹಾಗೂ ವಲಯ ಅರಣ್ಯಾಧಿಕಾರಿ ಶ್ರೀರಾಮ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಪಶುವೈದ್ಯರಾದ ಮುಜೀಬ್ ಹಾಗೂ ಆದರ್ಶ್, ಶೂಟರ್ಗಳು, RRT ಸಿಬ್ಬಂದಿ, ಆನೆ ಕಾರ್ಯಪಡೆ ಸಿಬ್ಬಂದಿ ಹಾಗೂ ದುಬಾರೆಯಿಂದ ಆಗಮಿಸಿದ್ದ ಮಾವುತರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಚಿತ್ತಾರ ನ್ಯೂಸ್, ಸಿದ್ದಾಪುರ.